ಮಧ್ಯಯುಗೀನ ಕಾಲದಲ್ಲಿ ಮುಸ್ಲಿಂ ದೊರೆಗಳು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿದರು, ಆ ಕಾರಣಕ್ಕೆ ಹಿಂದೂ ನಾಗರಿಕತೆಗೆ ಹಿನ್ನಡೆಯಾಗಿದೆ ಎನ್ನುವಂಥ ರಾಜಕೀಯ ಕಥನ ಇದೆಲ್ಲ ಇವತ್ತು ಅದು ರಾಜಕೀಯ ಸಂಕಟದ ಭಾಗ ಮಾತ್ರವಲ್ಲ, ಅದು ಇವತ್ತು ಅಕಾಡೆಮಿಕ್ ಭಾಗ ಅಲ್ಲ. ಅದು ಭಾಗಗಳ ಬದಲು ಇದೆ, ಇಲ್ಲ ಅಂತ ಇಲ್ಲ. ಅದನ್ನು ಇವತ್ತು ಯಾವ ರೀತಿ ಮುನ್ನಡೆಗೆ ತರಲಾಗುತ್ತೆ ಅಂತಂದರೆ, ಇತಿಹಾಸದ ನಾವೆಲ್ಲ ಓದಿಕೊಂಡು ಬಂದಂಥ ಇತಿಹಾಸದ ಕೆಲವಾರು ಅಂಶಗಳನ್ನು ಸಂಪೂರ್ಣ ಬದಿಗಿಟ್ಟು ಇದನ್ನು ಮಾತ್ರ ಮುನ್ನಡೆಗೆ ತರುವಂಥದ್ದು. ಈಗಾಗಲೇ ಒಂದು 13 ಸಿನಿಮಾಗಳು ಈ ವಿಚಾರವಾಗಿ ಆಗಿದ್ದಾರೆ. ಇದು ಯಾವಾಗ ಈಗ ಆ ಸಿನಿಮಾ ಮಾಡ್ತಿದ್ದಾರಲ್ಲ ಅವರೆಲ್ಲ ಯಾರು ಅಂತಂದರೆ ಈ ಅನಿಷ್ಟ ತರಗತಿಗೆ ಪ್ರವೇಶಿಸುವ ಮೊದಲು ಶಿಕ್ಷಣ ಪಡೆದವರು. ಈಗ ಈ ಶಿಕ್ಷಣ ಪಡೆದವರು ಮುಂದೆ ಸಿನಿಮಾ ರಂಗದಲ್ಲಿ ಎಂತೆಂಥ ಸಿನಿಮಾವನ್ನು ಮಾಡ್ಬೋದು, ಮತ್ತು ಎಂತೆಂಥ ಕೃತಿಗಳನ್ನು ಬರಿಬೋದು, ಈ ಸಮಾಜವನ್ನು ಯಾವ ರೀತಿಯಲ್ಲಿ ಅವರು ವಿಚಿತ್ರಗೊಳಿಸ್ಬೋದು ಅನ್ನೋದನ್ನು ಊಹಿಸಿದಾಗ ಭಯ ಆಗುತ್ತೆ. ಪುಸ್ತಕದ ಬಗ್ಗೆ ಮಾತಾಡೋದು ಅಂದಾಗ ಅದನ್ನು 2 ರೀತಿಯಲ್ಲಿ ಅರ್ಥೈಸ್ಬೋದು. ಒಂದು, ಪುಸ್ತಕವನ್ನು ಪರಿಚಯಿಸುವುದು ಅಂತಂದರೆ ಆ ಪುಸ್ತಕದಲ್ಲಿ ಏನೇನಿದೆ ಎಲ್ಲವನ್ನು ಹೇಳಿಬಿಡು. ಇನ್ನೊಂದು, ಪುಸ್ತಕವನ್ನು ಕುರಿತು ಒಂದು ರೀತಿಯ ವಿಮರ್ಶಕಾತ್ಮಕವಾದಂತಹ ನೋಟವನ್ನು ನೀಡುವುದು, ಅದರಲ್ಲಿ ಏನಿದೆ ಮತ್ತು ಏನಿರಬೇಕಿತ್ತು, ಇದ್ದದ್ದು ಸರಿ ಇದೆಯಾ ಸರಿ ಇಲ್ವಾ ಇತ್ಯಾದಿ ಜಿಜ್ಞಾಸೆ ಇರುವುದು. ನಾನು ಇದನ್ನು ಎರಡನ್ನೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ, ಪುಸ್ತಕದಲ್ಲಿ ಅದನ್ನೆಲ್ಲ ಹೇಳಿಬಿಟ್ರೆ ಬಹುಶಃ ಹೊರಗೆ ಯಾರು ಪುಸ್ತಕ ತಗೊಳ್ಳುವ ಮನೆ ಇರುವುದಿಲ್ಲ. ಈ ಸಿನಿಮಾ ವಿಮರ್ಶೆ ಕೊಡ್ತಾರಲ್ಲ, ಕೊಡುವತ್ತಿಗೆ ಇಡೀ ಕಥೆ ಹೇಳೋದಿಲ್ಲ, ಸ್ವಲ್ಪ ಬಿಟ್ಬಿಡ್ತಾರೆ. ಯಾಕಂದರೆ ಇಲ್ಲಂದರೆ ಸಿನಿಮಾ ನೋಡೋದಿಲ್ಲ ಅಂತ. ಅದು ಪುಸ್ತಕದ ಬಗ್ಗೆ ಮಾತಾಡುವಾಗ ಕೂಡ ಅನ್ವಯ ಆಗುತ್ತೆ ಅಂತ ಭಾವಿಸ್ತೇನೆ. ಅದೇ ರೀತಿ ಪುಸ್ತಕದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತಹ ನೋಟವನ್ನು ಹರಿಸುವುದು ಅಂದಾಗ ಆ ಯೋಗ್ಯತೆ ನನಗಿದೆಯಾ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನನಗೆ ಹಲವಾರು ಮಿತಿಗಳಿದ್ದಾವೆ. ಒಂದು, ಈಗಾಗಲೇ ಬರಗೂರವರು ಹೇಳಿದ ಹಾಗೆ ಈ ವಿಚಾರವಾಗಿ ಬಹುಶಃ ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ಉನ್ನತ ಶಿಕ್ಷಣದ ವಿಚಾರದಲ್ಲಿ ಶ್ರೀಪಾದ ಭಟ್ ಅವರಷ್ಟು ಯೋಚನೆ ಬಹುಶಃ ಯಾರು ಮಾಡಿದರು. ಅವರು ಯೋಚನೆ ಮಾಡಿದ್ದಲ್ಲ, ಅವರು ಅದರ ಬಗ್ಗೆ ಒಂದು ಸದಾ ಆಕ್ರೋಶಭರಿತರಾದಂತಹ ಸ್ಥಿತಿಯಲ್ಲಿರ್ತಾರೆ. ಏನಾಗ್ತಾ ಇದೆ ಅಂತ ಆ ಆಕ್ರೋಶ ಇಡೀ ಪುಸ್ತಕದ ಉದ್ದಕ್ಕೂ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಅವರು ಆಳವಾಗಿ ಅವರ ಒಳಗಿಂದ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈಗೆಲ್ಲ ಆಗ್ತಾ ಇದೆಯಲ್ಲ ನಮ್ಮ ಮುಂದೆ ಅಂತ. ಆ ನೋವನ್ನು ನಾವು ಪುಟಗಳಲ್ಲೂ ಪದಗಳಲ್ಲೂ ಕಾಣ್ಬೋದು ಪುಸ್ತಕದಲ್ಲಿ. ಆದ ಕಾರಣ ಅವರು ಮಾಡಿದಂಥ ಶ್ರಮವನ್ನು ನಾನು ಅದಾಗಿರ್ಬೇಕು ಹೀಗಿರ್ಬೇಕನ್ನುವ ಒಂದು ವಿಮರ್ಶನ ದೃಷ್ಟಿಯಲ್ಲಿ ಮಾತಾಡುವುದು ಅದು ಸರಿಯಲ್ಲ. ಎರಡನೇದಾಗಿ, ಇಡೀ ಈ ವೇದಿಕೆಯಲ್ಲಿ ಮತ್ತು ಮೇಲೆ ಕುಳಿತಿರುವವರೆಲ್ಲರೂ ಕೂಡ ನೀವು ಖಾಸಗಿ ವಿಶ್ವವಿದ್ಯಾನಿಲಯವನ್ನು ವಿರೋಧಿಸುವವರು, ನಾನು ಖಾಸಗಿ ವಿಶ್ವವಿದ್ಯಾನಿಲಯದಿಂದ ಬಂದವರು. ಆದ ಕಾರಣ ನಾನು ಎಷ್ಟು ಮಾತಾಡ್ಬೋದು ಅನ್ನೋದಕ್ಕೆ ಸ್ವಲ್ಪ ಮಿತಿ ಇದೆ ಅಂತ ಭಾವಿಸ್ತೇನೆ. ಸೊ ಹಾಗಾದರೆ ನಾನು ಏನು ಮಾಡ್ತೇನೆ ಅಂತಂದರೆ, ಈ ಪುಸ್ತಕದ ಕುರಿತು ಒಂದು ಸ್ಥೂಲವಾದಂಥ ನೋಟವನ್ನು ನೀಡ್ತೇನೆ. ಏನಿದು ಪುಸ್ತಕ, ಏನು ಪುಸ್ತಕದಲ್ಲಿ ಏನಿದೆ ಅಂತ. ಉಳಿದದ್ದನ್ನು ನೀವು ಪುಸ್ತಕ ಓದಿ ಅನುಭವಿಸಿ ಆನಂದಿಸಿ. ಪುಸ್ತಕದ ಶೀರ್ಷಿಕೆ ಹೇಳುವ ಹಾಗೆ, ಉನ್ನತ ಶಿಕ್ಷಣ ಒಳಗೂ ಹೊರಗೂ ನವ ಉದಾರೀಕರಣದ ಭಾರತ. ಇದನ್ನು ಹೇಗೆ ಅರ್ಥೈಸಬೇಕು ಅಂತಂದರೆ, ನವ ಉದಾರೀಕರಣ ಭಾರತ ಅಂದರೆ ಪೋಸ್ಟ್ ಲಿಬರಲ್ ಇಂಡಿಯಾದಲ್ಲಿ 1991 ನಂತರ ಭಾರತದಲ್ಲಿ ಉನ್ನತ ಶಿಕ್ಷಣದ ವಿಕಸನ ಅಥವಾ ಅಧಪತನ ಹೇಗೆ ಆಯಿತು, ಇವಲ್ಯೂಷನ್, ಅದು ಹೇಗೆ ಬದಲಾಗ್ತಾ ಹೋಯಿತು, ಕಳೆದ 30-35 ವರ್ಷಗಳ ಉನ್ನತ ಶಿಕ್ಷಣದ ಕತೆ ಏನು ಅನ್ನೋದನ್ನು ಇಲ್ಲಿ ಸುಮಾರು ಒಂದು 20 ಲೇಖನಗಳಲ್ಲಿ ಕಟ್ಟಿಕೊಡ್ತಾರೆ. ಸುಮಾರು 20 ಲೇಖನಗಳಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ಆಧರಿಸಿ ಬರೆದಂಥದ್ದು. ಈ 20 ಲೇಖನಗಳು ಬೇರೆ ಬೇರೆ ವಿಚಾರಗಳನ್ನು ಹೇಳುವುದಾದರೂ ಕೂಡ ಅದರ ಉದ್ದಕ್ಕೂ ಕಾಣಿಸುವಂಥ ಕೆಲವು ಥ್ರೆಡ್ಗಳಿದ್ದಾವೆ, ಕೆಲವು ಅಂಶಗಳಿದ್ದಾವೆ. ಆ ಅಂಶಗಳನ್ನು ಗುರುತಿಸಿ ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತೇನೆ. ಏನು ಈ ಕಥೆಯೊಳಗೆ ಕಾಣಿಸುವಂಥ ಪ್ರಧಾನ ಅಥವಾ ಸಾಮಾನ್ಯ ಅಂಶಗಳು, ಕಾಮನ್ ಥ್ರೆಡ್ ಏನು ಅಂತಂದರೆ, ಈ ಕಳೆದ 35 ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಏನೇನಾಗಿದೆ ಅನ್ನುವಂಥ ಕತೆ. ಅದರಲ್ಲಿ ಈಗಾಗಲೇ ಬರಗೂರವರು ಹೇಳಿದ ಹಾಗೆ ಖಾಸಗೀಕರಣದ ಕಥೆ ಇದೆ. ಆ ಕಥೆಯನ್ನು ನಾವೆಲ್ಲರೂ ಕೂಡ ಅರ್ಥೈಸಬೇಕು. ಎರಡನೇದಾಗಿ, ಶಿಕ್ಷಣದ ಕೋಮುವಾದೀಕರಣ ಆಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಶ್ರೀಪಾದ ಭಟ್ ಅವರು ಹೇಳ್ತಾರೆ. ಮೂರನೇದಾಗಿ, ಈ ಪದವನ್ನು ಅವರು ಬಳಸಿಲ್ಲ ಮತ್ತು ಈ ಪದವನ್ನು ಯಾರೂ ಬಳಸ್ತಾ ಇಲ್ಲ. ಆದರೆ ಈ ಪುಸ್ತಕವನ್ನು ನೀವು ಆಳವಾಗಿ ಓದಿದಾಗ ಅದು ನಮಗೆ ಗಾಢವಾಗಿ ಆಗುತ್ತೆ. ಏನು ಅಂತಂದರೆ, ಶಿಕ್ಷಣ ಬರಬರ್ತಾ ಒಂದು ಹಂತದಲ್ಲಿ ಎಲ್ಲರನ್ನು ತಲುಪುವತ್ತಿಗೆ ಒಂಥರ ಮೇಲ್ಸ್ತರೀಕರಣ ಗೊತ್ತಾಗ್ತದೆ. ಅಂದರೆ ಎಲಿಟೈಸೇಷನ್ ಆಫ್ ಎಜುಕೇಷನ್, ಹೈಯರ್ ಎಜುಕೇಷನ್. ಮತ್ತೊಂದು
ನಾವು ಈಗಾಗಲೇ ನಮ್ಮ ಸುತ್ತ ಕಾಣ್ತಿರುವ ಹಾಗೆ ಕೇಂದ್ರೀಕರಣ, ಸ್ವಾಯತ್ತತೆ ಹೆಸರಲ್ಲಿ ಅಥವಾ ಬೇರೆ ಬೇರೆ ಹೆಸರಲ್ಲಿ ಏನೇ ಕರೆದರೂ ಕೂಡ ಇವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರೀಕರಣಗೊಳಿಸಲಾಗ್ತಾ ಇದೆ. ಇದರಲ್ಲಿ ಒಕ್ಕೂಟ ಭಾರತಕ್ಕೆ ಎದುರಾದಂಥ ಅಪಾಯಗಳ ಕಥೆ ಕೂಡ ಇದೆ. ಒಕ್ಕೂಟಕ್ಕೆ ಎದುರಾದಂಥ ಅಪಾಯಗಳಲ್ಲಿ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೇಂದ್ರೀಕರಿಸುವ ಕಥೆಯು ಕೂಡ ಒಂದಾಗಿದೆ. ಈ 4-5 ಅಂಶಗಳನ್ನು ನಾನು ಹೇಳುವ ಮೊದಲು ಪೂರ್ವಭಾವಿಯಾಗಿ ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ಪುಸ್ತಕದಿಂದ ಉದ್ಧರಿಸ್ತಾ ಒಂದು ವಿಷಯ ನನಗೆ ಬಹಳ ಮುಖ್ಯ ಅಂತ ಅನಿಸಿದ್ದು ಆರಂಭದ ಒಂದು ಚಾಪ್ಟರ್ನಲ್ಲಿ, ವಿಶ್ವವಿದ್ಯಾನಿಲಯಗಳು ಅವನತಿ ಹೊಂದುತ್ತಿರುವ ದ್ವೀಪಗಳು. ಅಂದರೆ ಅವರು ಐಲ್ಯಾಂಡ್ ಅನ್ನುವ ಅರ್ಥದಲ್ಲಿ ಅದನ್ನು ಬಳಸಿಲ್ಲ, ಅವರು ದ್ವೀಪಗಳು ಅಂತಂದರೆ ಅದೊಂದು ಸಾಂಸ್ಥಿಕ ಪರಿಕರ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಇಲ್ಲಿ ಅವರು ವಿಶ್ವವಿದ್ಯಾನಿಲಯ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ವಿವರಿಸ್ತಾರೆ. ಯಾಕಂದರೆ ವಿಶ್ವವಿದ್ಯಾನಿಲಯ ಅಂದರೆ ಏನು ಅನ್ನೋದು ಮರೆತು ಹೋದಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಯಾಕಂತಂದರೆ ಇವತ್ತು ಕಾಣಿಸ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ದಿಢೀರಾಗಿ ನಾವು ವಿಶ್ವವಿದ್ಯಾನಿಲಯ ಆಗಿಬಿಡುತ್ತೆ. ಸೊ ಆದ ಕಾರಣ ಈ ವಿಶ್ವವಿದ್ಯಾನಿಲಯವನ್ನು ನಾವೀಗ ವಿಶ್ವವಿದ್ಯಾನಿಲಯ ನಡುವೆ ಹುಡುಕಬೇಕಾದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದ ಕಾರಣ ಈ ವಿಶ್ವವಿದ್ಯಾನಿಲಯ ಅಂದರೆ ಏನು ಅನ್ನುವಂಥದ್ದನ್ನು ನಾವು ವಿವರಿಸ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಒಂದು ಇವತ್ತಿರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ನಾಳೆ ವಿಶ್ವವಿದ್ಯಾನಿಲಯ ಆಗಿಬಿಡುವಂಥದ್ದು. ಇನ್ನೊಂದು ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಇದು. ಯಾಕಂದರೆ ಇದು ಖಾಸಗೀಕರಣದ ವಿಚಾರ ಮಾತ್ರ ಅಲ್ಲ. ಯಾಕಂದರೆ ಈ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅನ್ನುವಂಥ ಒಂದು ಪರಿಕಲ್ಪನೆ ಅಂತಂದರೆ ಸರ್ಕಾರ, ಸಂಗೀತಕ್ಕೊಂದು ವಿಶ್ವವಿದ್ಯಾನಿಲಯ, ಜಾನಪದಕ್ಕೊಂದು ವಿಶ್ವವಿದ್ಯಾನಿಲಯ, ಇನ್ನೇನಕ್ಕೆ ಇದೆಯಾ ನಿಮಗೆಲ್ಲ ಗೊತ್ತಿದೆ. ವಿಶ್ವವಿದ್ಯಾನಿಲಯದ ಅರ್ಥನೇ ವಿಶ್ವವಿದ್ಯೆ ಅಂತ. ವಿಶ್ವದಲ್ಲಿರತಕ್ಕಂಥ ಎಲ್ಲ ವಿದ್ಯೆಗಳನ್ನು ಸಾಧ್ಯವಾದಷ್ಟು ಒಂದು ಸೂರಿನಡೆಗೆ ತಂದು ಅದನ್ನು ಸಮಗ್ರವಾಗಿ ನೀಡುವಂಥ ಒಂದು ಸಂಸ್ಥೆ ಅಂತ ಇದ್ದರೆ ಅದಕ್ಕೆ ನಾವು ವಿಶ್ವವಿದ್ಯಾನಿಲಯ ಅಂತ ಕರೆಯೋದು. ಅದನ್ನು ವಿಗಡಿಸ್ತಾ ಹೋಗಿ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅಂತ ಆಗಿರತಕ್ಕಂಥ ಈ ಕಾಲದಲ್ಲಿ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತೆ, ವಿಶ್ವವಿದ್ಯಾನಿಲಯ ಅಂದರೆ ಏನು? ಅದಕ್ಕೆ ಶ್ರೀಪಾದ ಭಟ್ ಅವರು ಇಲ್ಲಿ ಹೀಗೆ ಬರೀತಾರೆ, ವಿಶ್ವವಿದ್ಯಾನಿಲಯವೆಂದರೆ ಸಮಾಜದ ವೈರುಧ್ಯಗಳ ದ್ವಂದ್ವ ಗೊಂದಲಗಳನ್ನು ಮೈಗೂಡಿಸಿಕೊಂಡ ಒಂದು ಕಿರು ಸಮಾಜ. ಅದು ಒಂದು ಮೈಕ್ರೋಕಾಸಮ್ ಆಫ್ ಸೊಸೈಟಿ ಇಟ್ಸ್. ಆ ವಿಶ್ವವಿದ್ಯಾನಿಲಯದೊಳಗೆ ಏನಿರಬೇಕು ಅಂತಂದರೆ ಒಂದು ಸಮಾಜನೇ ಅಲ್ಲಿರುತ್ತೆ. ಸಮಾಜದಲ್ಲಿ ಏನೇನು ಜ್ಞಾನ ಶಾಖೆಗಳಿರ್ತಾವೋ ಅವೆಲ್ಲವೂ ಕೂಡ ಅಲ್ಲಿರಬೇಕನ್ನೋ ಅರ್ಥದಲ್ಲಿ ಜ್ಞಾನವನ್ನು ಅರಿತುಕೊಳ್ಳುವ, ಅರಿತದ್ದನ್ನು ವಿವರಿಸುವ, ಪರಸ್ಪರ ಚರ್ಚೆ ಸಂವಾದ ನಡೆಸುತ್ತಿರುವ ಶೈಕ್ಷಣಿಕ ಸಮಾಜ ಒಂದು ವಿಶ್ವವಿದ್ಯಾನಿಲಯ. ಅವರ ಸೊಸೈಟಿ ಅನ್ನುವಂಥದ್ದು. ಯಾಕಂದರೆ ವಿಶ್ವವಿದ್ಯಾನಿಲಯವೇ ಒಂದು ಸಮಾಜ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಮುಂದುವರಿಸಿ, ಜ್ಞಾನವನ್ನು ಸರಳೀಕರಣಗೊಳಿಸುವ ಆಕರ್ಷಣೆಯಿಂದ ವಿಶ್ವವಿದ್ಯಾನಿಲಯಗಳು ಸದಾ ದೂರವಿರಬೇಕಾಗುತ್ತೆ. ಅಂದರೆ ಜ್ಞಾನವನ್ನು ಉತ್ಪಾದಿಸುವ ಕೇಂದ್ರಗಳಾಗಿರಬೇಕಾದಂಥ ವಿಶ್ವವಿದ್ಯಾನಿಲಯಗಳು ಇವತ್ತು ಜ್ಞಾನವನ್ನು ಸರಳೀಕರಣಗೊಳಿಸುವಂಥ ಹಂತ ತಲುಪಿದ್ದಾವಲ್ಲ. ಆದ ಕಾರಣ ನಮಗೆ ಈ ಸರಳೀಕರಣ ಮತ್ತು ವಿಶ್ವವಿದ್ಯಾನಿಲಯ ಇವು ಜೊತೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲಿ ಜ್ಞಾನದ ಸರಳೀಕರಣ ಆಗುತ್ತೋ ಅದು ಅಂಥ ಒಂದು ಸಂಸ್ಥೆಯನ್ನು ನಾವು ವಿಶ್ವವಿದ್ಯಾನಿಲಯ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸೂಚನೆಯನ್ನು ಅವರು ಆರಂಭದಲ್ಲೇ ನೀಡ್ತಾರೆ. ಆನಂತರ ಬರೋಬ್ರು ಅವರು ಹೇಳಿದ ಹಾಗೆ ಇದರಲ್ಲಿ ಇಡೀ ಉನ್ನತ ಶಿಕ್ಷಣದ ಚರಿತ್ರೆ ಕಳೆದ 30 ವರ್ಷದಿದೆ ಮತ್ತು ಉನ್ನತ ಶಿಕ್ಷಣದ ಒಳಗಿರತಕ್ಕಂಥ ಬೇರೆ ವಿಚಾರಗಳ ಚರಿತ್ರೆ ಕೂಡ ಇದೆ. ಅದು ಖಾಸಗೀಕರಣ ಚರಿತ್ರೆ ಆಗಿರ್ಬೋದು, ಕಮ್ಯುನಲೈಸೇಷನ್ ಚರಿತ್ರೆ ಆಗಿರ್ಬೋದು, ಪಠ್ಯಕ್ರಮ ಹೇಗೆ ವಿಕಸನ ಆಯಿತು ಅನ್ನುವಂಥ ಚರಿತ್ರೆ ಆಗಿರ್ಬೋದು. ಒಂದು ಸ್ಥೂಲವಾದಂಥ 35 ವರ್ಷಗಳ ಚರಿತ್ರೆ, ಅದರೊಳಗೆ ಈ ಕಿರು ಚರಿತ್ರೆಗಳು ಇವೆಲ್ಲವನ್ನು ಕೂಡ ಸಂಗಮಗೊಳಿಸುವಂಥ ಒಂದು ರೀತಿ ಇದಾಗಿದೆ. ಇಷ್ಟನ್ನು ಹೇಳಿದ ನಂತರ ನಾನೀಗ ಈ 4-5 ಟ್ರೆಂಡ್ಸ್ಗಳೇನಿದ್ದಾವೆ ಅದನ್ನು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದರ ಬಗ್ಗೆ ಅಷ್ಟು ಹೇಳುವಂಥ ಪ್ರಯತ್ನ ಅಷ್ಟೇ ಮಾಡ್ತೇನೆ. ಅದರ ಆ ಕಡೆ ನೀವು ಪುಸ್ತಕದಲ್ಲಿ ಓದಿದ್ದೀರಿ. ಒಂದು, ಖಾಸಗೀಕರಣ, ಪ್ರೈವೇಟೈಸೇಷನ್. ಇವತ್ತು ಏನಾಗಿದೆ ಉನ್ನತ ಶಿಕ್ಷಣ ರಂಗದಲ್ಲಿ ಅಂತಂದರೆ, ಒಂದು ರೀತಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಏನಾಗ್ತಾ ಇದೆ ಅದೇ ಉನ್ನತ ಶಿಕ್ಷಣದಲ್ಲಿ ಆಗ್ತಾ ಇದೆ. ಅಂದರೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟಾಗ ನೀವು ಒಟ್ಟು ಪ್ರಪೋರ್ಷನ್ ನೋಡಿದರೆ ಎಷ್ಟು ಸಂಸ್ಥೆಗಳಿದ್ದಾವೆ ಖಾಸಗಿ ಅಂದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಂಸ್ಥೆಗಳಿದ್ದಾವೆ ಅಂತ ನೀವು ಲೆಕ್ಕ ಹಾಕಿದರೆ ಅದರಲ್ಲಿ ಬರಬರ್ತಾ ದ ಪ್ರಪೋರ್ಷನ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಒಟ್ಟು ಸಂಸ್ಥೆಗಳಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ, ಸಾರ್ವಜನಿಕ ಸಂಸ್ಥೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಒಂದು ಕಾಲದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರ್ಕಾರಿ ಸಂಸ್ಥೆಗಳ ಆಧಿಪತ್ಯ ಏನಿತ್ತು, ಡಾಮಿನೆನ್ಸ್ ಏನಿತ್ತು, ಅದು ಇವತ್ತು ತಗ್ತಾ ಬಂದು
ಖಾಸಗಿ ಸಂಸ್ಥೆಗಳ ಆಧಿಪತ್ಯ ಹೆಚ್ಚುವಂತ ಒಂದು ವಿಚಿತ್ರವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಮತ್ತು ಇದು ಹೀಗೆ ಮುಂದುವರೆದರೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಇದನ್ನ ಈ ಪುಸ್ತಕ ಕೊಡುವಂತಹ ಒಂದು ಚಿತ್ರಣವನ್ನು ನೀವು ಊಹಿಸಿಕೊಂಡ್ರೆ ಇನ್ನೊಂದು 10-20 ವರ್ಷದಲ್ಲಿ ಒಂದು ಪೈ ಚಾರ್ಟ್ ಹಾಕಿದ್ರೆ ನೀವು ಒಟ್ಟು ಶಿಕ್ಷಣ ಸಂಸ್ಥೆಗಳದ್ದು ಅದರಲ್ಲಿ ಒಂದು ಸಣ್ಣ ಪ್ರಮಾಣ ಅಷ್ಟೇ ಸರ್ಕಾರಿ ಸಂಸ್ಥೆಗಳು ಉಳಿದುಕೊಳ್ಳಿಕ್ಕೆ ಸಾಧ್ಯ. ಇದು ಇವತ್ತಿನ ವಾಸ್ತವ. ಆದರೆ ನಾನು ಇದನ್ನು ಶಾಲಾ ಶಿಕ್ಷಣಕ್ಕೆ ಯಾಕೆ ಬಳಸಿದೆ ಅನ್ನೋದು ಇನ್ನೊಂದು ವಿಚಾರ. ಬರಗೂರು ಅವರು ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ. ಅದರ ಆ ಕಡೆಗೆ ಹೆಚ್ಚು ಚರ್ಚೆ ಆದಂಥ ಒಂದು ವಿಚಾರಕ್ಕೆ ನಾನು ನಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಅದು ಏನು ಅಂತಂದರೆ, ಈ ಖಾಸಗೀಕರಣ ಅನ್ನೋದಿದೆ ಅಲ್ಲ, ಅದು ಭಾಳ ಸಮಯದಿಂದ ನಡೀತಾ ಇದೆ. ಅಂದರೆ ಯಾವತ್ತು ಭಾರತ ಒಂದು ಮಿಕ್ಸ್ಡ್ ಇಕಾನಮಿ ಮಾಡೆಲನ್ನು ಸ್ವೀಕರಿಸಿತು ಅಲ್ಲಿಂದ ಪ್ರಾರಂಭಿಸಿ ಖಾಸಗಿಯ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಒಟ್ಟೊಟ್ಟಾಗಿರುವಂಥದ್ದು ಹೊಸದೇನಲ್ಲ. ಆದರೆ ಈ ಕಾಲಕ್ಕೆ ಆಗಿರತಕ್ಕಂಥ ದೊಡ್ಡ ಬದಲಾವಣೆ ಏನು ಅಂತಂದರೆ, ಒಂದು ಕಡೆ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ, ಅದು ಮಾತ್ರ ಅಲ್ಲ, ಯಾವ ಕಾಲದಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೋ, ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೋ, ಅದೇ ಸಮಯದಲ್ಲಿ ನೀವು ಸರ್ಕಾರಿ ವಲಯ ಏನಿದೆ ಅಥವಾ ಸಾರ್ವಜನಿಕ ವಲಯ ಏನಿದೆ ಅದರ ಗುಣಮಟ್ಟ ಕಡಿಮೆ ಗುಣಮಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಕಡೆಗಣಿಸುವುದು. ಇದ್ದಂಥ ಸರ್ಕಾರಿ ಸಂಸ್ಥೆಗಳನ್ನು ಅಥವಾ ಸಾರ್ವಜನಿಕ ಸಂಸ್ಥೆಗಳನ್ನು ಸರಿಯಾಗಿ ಉಳಿಸಿಕೊಳ್ತೀರಾ ಅಂತ ಕೇಳಿದ್ರೆ ಅದೂ ಇಲ್ಲ. ಓಕೆ, ಒಂದು ಕಡೆ ನೀವು ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸಿ, ಅದನ್ನು ಉತ್ತೇಜಿಸುವುದು ನಿಮಗೆ ಅನಿವಾರ್ಯ ಅಂತ ಒಂದು ವೇಳೆ ಒಪ್ಪಿಕೊಂಡ್ರೂ ಕೂಡ, ತರ್ಕಕ್ಕಾಗಿ ಒಪ್ಪಿಕೊಂಡ್ರೂ ಕೂಡ ಓಕೆ, ಅದನ್ನು ಉತ್ತೇಜಿಸಿ. ಆದರೆ ಅದೇ ಸಮಯಕ್ಕೆ ನೀವು ಸಾರ್ವಜನಿಕ ಸಂಸ್ಥೆಗಳನ್ನು ಈ ರೀತಿ ಕಡೆಗಣಿಸ್ತಿದ್ದೀರಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಈ ಪುಸ್ತಕ ಮುಂದೆ. ಇದರಿಂದ ಏನಾಗುತ್ತೆ, ಒಂದು ಕಡೆ ಸರ್ಕಾರಿ ಸಂಸ್ಥೆಗಳನ್ನು ಸಾರ್ವಜನಿಕ ಸಂಸ್ಥೆಗಳನ್ನು ಕಡೆಗಣಿಸುವುದು, ಅದೇ ವೇಳೆಗೆ ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸುವುದು. ಇಲ್ಲಿ ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ, ಬಡವರ ಮಕ್ಕಳೆಲ್ಲ, ಯಾಕಂದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಫೀಸ್ ಕಡಿಮೆ ಇದೆ, ಖಾಸಗಿ ಸಂಸ್ಥೆಗಳಲ್ಲಿ ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ ಕಾರಣ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ, ಬಡವರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಹೋಗುವುದು, ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಹೋಗುವುದು ಅನ್ನುವಂಥ ಒಂದು ಟ್ರೆಂಡ್ ಏನಿದೆ ಅದು ಈಗ ನಮ್ಮ ಉನ್ನತ ಶಿಕ್ಷಣಕ್ಕೂ ಪ್ರವೇಶಿಸಿದೆ. ಬಡವರ ಮಕ್ಕಳೆಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಹೋಗುವುದು, ಆ ಸಂಸ್ಥೆಗಳನ್ನು ಸರ್ಕಾರ ಕಡೆಗಣಿಸುವುದು. ಈ ಕಡೆ ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಸಂಸ್ಥೆಗಳಿಗೆ ಹೋಗುವುದು, ಅದನ್ನು ಸರ್ಕಾರ ಉತ್ತೇಜಿಸುವುದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ. ಈಗ ಏನಾಗುತ್ತೆ, ಒಂದು ಕ್ಲಾಸ್ ಡಿಫ್ರೆನ್ಸಿಯೇಷನ್, ಒಂದು ವರ್ಗೀಕರಣ ಏನಿದೆ, ಇಡೀ ಜನಸಂಖ್ಯೆ ಅನ್ನೋದು ವರ್ಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಶಿಕ್ಷಣ ಮಾಡ್ತಾ ಇದೆ. ಶಾಲಾ ಶಿಕ್ಷಣದಲ್ಲೂ ಮಾಡ್ತಾ ಇದೆ, ಒಂದು ಶಿಕ್ಷಣದಲ್ಲೂ ಮಾಡ್ತಾ ಇದೆ. ಯಾವ ಶಿಕ್ಷಣ ಈ ವರ್ಗ ಭೇದವನ್ನು ಕಡಿಮೆಗೊಳಿಸಬೇಕಿತ್ತು, ಯಾವ ಶಿಕ್ಷಣ ಈ ವರ್ಗ ತಾರತಮ್ಯವನ್ನು ನಿವಾರಿಸಬೇಕಿತ್ತು, ಯಾವ ಶಿಕ್ಷಣ ಒಂದು ಸಮಾಜದಲ್ಲಿ ಎಲ್ಲ ರೀತಿಯ ಸಮಾನತೆಯನ್ನು ಪ್ರತಿಷ್ಠಾಪಿಸಬೇಕಿತ್ತು, ಆ ಶಿಕ್ಷಣ ಶಾಲಾ ತರಗತಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವರ್ಗವನ್ನು ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇದು ನಮ್ಮ ಕಾಲದ ಘೋರ ದುರಂತ ಅನ್ನುವಂಥ ಒಂದು ಸಂದೇಶ ಖಾಸಗೀಕರಣದ ಕಥೆಯನ್ನು ಹೇಳ್ತಾ ಈ ಪುಸ್ತಕದಲ್ಲಿ ಶ್ರೀಪಾದ ಭಟ್ ಅವರು ಕಟ್ಟಿಕೊಡ್ತಾರೆ. ಇದನ್ನು ನಾವು ಓದಬೇಕು ಮತ್ತು ಇದರ ಬಗ್ಗೆ ಒಂದಷ್ಟು ಜಾಗೃತರಾಗಬೇಕು ನಾವು. ಯಾಕಂತಂದರೆ, ನಾನು ಒಬ್ಬ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಈ ಮಾತನ್ನು ಧೈರ್ಯವಾಗಿ ಹೇಳ್ತೇನೆ. ನೋಡಿ, ಒಂದು ವಿಶ್ವವಿದ್ಯಾನಿಲಯ ಅಂತ ಇದ್ದರೆ ಅದು ಸರ್ಕಾರಿ ರಂಗದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಖಾಸಗಿ ಒಂದು ವಿಶ್ವವಿದ್ಯಾನಿಲಯ ಇರಲಿಕ್ಕೆ ಸಾಧ್ಯ. ವಿಶ್ವವಿದ್ಯಾನಿಲಯ ಅಂತ ಒಂದು ವಿಶ್ವವಿದ್ಯಾನಿಲಯ ಕರೀಬೇಕಾದ್ರೆ ಅದು ಸಾರ್ವಜನಿಕ ರಂಗದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ, ಅದು ಖಾಸಗಿ ರಂಗದಲ್ಲಿ ಇರಲಿಕ್ಕೆ ಸಾಧ್ಯ. ಖಾಸಗಿ ರಂಗದಲ್ಲಿ ಇರ್ಬೋದು, ಯಾವುದು ಇರ್ಬೋದು ಅಂತಂದರೆ ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಇರ್ಬೋದು, ಉನ್ನತ ಶಿಕ್ಷಣವನ್ನು ನೀಡುವಂಥ ಒಂದು ಸಂಸ್ಥೆ ಇರ್ಬೋದು, ಸಂಸ್ಥೆ ಮಾತ್ರ, ವಿಶ್ವವಿದ್ಯಾನಿಲಯ ಅಲ್ಲ. ಯಾಕಂದರೆ ವಿಶ್ವವಿದ್ಯಾನಿಲಯದಲ್ಲಿ ಈಗ ನಾನೀಗಾಗಲೇ ಪುಸ್ತಕದಿಂದ ಓದಿ ಹೇಳಿದ ಹಾಗೆ ಅದು ಎಲ್ಲ ಜ್ಞಾನಗಳ ಸಂಗಮ ಸ್ಥಾನ ಅನ್ನೋದರ ಜೊತೆಗೆ ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ, ಬೇರೆ ಬೇರೆ ರೀತಿಯ ವೈರುಧ್ಯಮಯವಾದಂತಹ ರೀತಿಯ ಏನು ಪಾಯಿಂಟ್ ಆಫ್ ವ್ಯೂ ಅಂತ ಏನು ಹೇಳ್ತೇವೆ, ಅಭಿಪ್ರಾಯ ಭೇದಗಳಿಗೆ ಇವುದಕ್ಕೆಲ್ಲದೂ ಕೂಡ ಒಂದು ಆವಾಸ ಸ್ಥಾನ. ಅಲ್ಲಿ ನಡೆತಕ್ಕಂಥ ಜಿಜ್ಞಾಸೆ, ಅಲ್ಲಿ ನಡೆಯತಕ್ಕಂಥ ಪರವಿರೋಧ, ಮತ್ತೆ ಅಲ್ಲಿರತಕ್ಕಂಥ ಒಂದು ಸ್ವಾಯತ್ತತೆ ಮತ್ತು ಮುಕ್ತತೆ. ಯಾವುದಕ್ಕೆ ಸ್ವಾಯತ್ತತೆ ಅಂದರೆ ಯೋಚನೆಗೆ ಸ್ವಾಯತ್ತತೆ, ಯೋಚನೆಗೆ ಮತ್ತು ಅಭಿವ್ಯಕ್ತಿಗೆ. ನಿಮಗೆ ಪಾರ್ಲಿಮೆಂಟ್ನ ಒಳಗೆ ನೀವು ಏನು ಬೇಕಾದರೂ ಮಾತಾಡಿ ದಕ್ಕಿಸಿಕೊಳ್ಬಹುದಲ್ಲ. ಯಾಕಂತಂದರೆ ಅದು ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆ ರೀತಿಯ ಸ್ವಾಯತ್ತ ಚಿಂತನೆಗೆ, ಮುಕ್ತ ಚಿಂತನೆಗೆ ಮತ್ತು ಮುಕ್ತ ಜಿಜ್ಞಾಸೆಗೆ ಒಂದು ರೀತಿಯ ಪಾವಿತ್ರ್ಯತೆ ಇದೆ ಮತ್ತು ಅದೊಂದು ಸಮಾಜಕ್ಕೆ ಅಗತ್ಯವಾಗಿದೆ. ಅದು ಒಂದು ಇರುವಂಥದ್ದು ಪಾರ್ಲಿಮೆಂಟ್ನೊಳಗೆ, ಇನ್ನೊಂದು ಇರುವಂಥದ್ದು ಯೂನಿವರ್ಸಿಟಿಯ ಕ್ಲಾಸ್ ರೂಮ್ ಒಳಗೆ. ಅತ್ಯಂತ ನೀವು ನಿರ್ಗುಣೆಯಿಂದ ಎಲ್ಲಾದರೂ ಮಾತಾಡ್ಬೋದು ಅಂತ ಇದ್ದರೆ ಜನಸಾಮಾನ್ಯರು, ಯಾಕಂದರೆ ನಾವೆಲ್ಲರೂ ಕೂಡ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ನಾವೆಲ್ಲರೂ ಕೂಡ ತರಗತಿಯಲ್ಲಿ ಇರ್ಬೋದು.
ಆ ತರಗತಿ ಅನ್ನುವಂಥದ್ದು ಆ ಕಾರಣಕ್ಕೆ ಅದು ಪವಿತ್ರ. ಆ ಪಾವಿತ್ರ್ಯವನ್ನು ನೀವು ಒಂದು ಖಾಸಗಿ ಸಂಸ್ಥೆಯಲ್ಲಿ ಪ್ರತಿಷ್ಠಾಪಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯವಾಗುವುದಿದ್ರೆ ಅದು ಸಾರ್ವಜನಿಕ ಸಂಸ್ಥೆಯಲ್ಲಿ ಮಾತ್ರ. ಅದಕ್ಕೆ ಬೇರೆ ಬೇರೆ ರೀತಿಯ ಏನು ಅಡೆತಡೆಗಳು ಇವತ್ತು ಬಂದಿರಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಅದು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ, ಖಾಸಗಿ ಸಂಸ್ಥೆಯಲ್ಲಿ ಸಾಧ್ಯ ಇಲ್ಲ. ಈ ಖಾಸಗಿ ವಿಚಾರ ನಾವು ಮಾತಾಡ್ತಿರುವ ಹೊತ್ತಿಗೆ ಒಂದು ಅದು ಎಷ್ಟೋ ಸಮಾಜದ ಎಷ್ಟೋ ವರ್ಗಗಳನ್ನು ಹೊರಗಿಡುತ್ತೆ ಅನ್ನೋದರ ಜೊತೆಗೆ ವಿಶ್ವವಿದ್ಯಾನಿಲಯ ಅನ್ನುವಂಥ ಒಂದು ಪರಿಕಲ್ಪನೆಯನ್ನೇ ಅದು ವಿನಾಶ ಮಾಡಿಬಿಡುತ್ತೆ ಅನ್ನುವಂಥ ಒಂದು ಅಪಾಯದ ಮುನ್ಸೂಚನೆಯನ್ನು ಈ ಪುಸ್ತಕ ಕಟ್ಟಿಕೊಳ್ಳುತ್ತೆ. ಎರಡನೇದಾಗಿ ಕಮರ್ಷಿಯಲೈಸೇಷನ್ ಅಲ್ಲ ಕಮ್ಯುನಲೈಸೇಷನ್. ಇದು ಬಹಳ ಏನು ಅಪಾಯಕಾರಿಯಾದ್ದು ಮತ್ತು ಬಹಳ ನಮ್ಮನ್ನೆಲ್ಲ ಬಹಳ ಕಳವಳಕಾರಿಯಾಗಿರುವಂಥದ್ದು. ನೀವು ಮನುಷ್ಯ ಮಾತ್ರರಾದರೆ ಈ ವಿಶ್ವವಿದ್ಯಾನಿಲಯದ ಆವರಣದೊಳಗೆ ನಡೆಯುವಂಥ ಈ ಒಂದು ಪರಿವರ್ತನೆ ಇದೆಯಲ್ಲ, ಇದರ ಬಗ್ಗೆ ನೋವು ಅನುಭವಿಸಿ ಏನಾಗ್ತಿದೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ. ಈ ಸಮಾಜದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಿಷಯ ಏನಿದೆ ಅದು ವಿಶ್ವವಿದ್ಯಾನಿಲಯದ ಮೂಲಕ ಸಮಾಜಕ್ಕೆ ಹರಿಯುವಂಥ ಒಂದು 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 ಸನ್ನಿವೇಶ ಪ್ರಾರಂಭ ಆಗಿದೆಯಲ್ಲ, ಇದನ್ನು ನಾವು ನೋಡಿಕೊಂಡು ಇರಬೇಕಾಗಿದೆ ಅಲ್ಲ ಅನ್ನುವಂಥ ಒಂದು ಒಂದು ಏನು ಅಸಹಾಯಕತೆ ಈ ಪುಸ್ತಕನ ಓದ್ತಾ ನಮಗೆ ಕಾಣುತ್ತೆ. ಬರೀತಾರೆ ಅವರು 2000 ಅದರಲ್ಲೂ ಕೂಡ ಇದರ ಇಡೀ ಚರಿತ್ರೆಯನ್ನು ಕಟ್ಟಿಕೊಡುತ್ತಾ ಇದು ಯಾವತ್ತಿನಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಹಿಂದಿನ ಸರ್ಕಾರಗಳು ಹೇಗೆ ಕಾರಣ, ಈಗಿನ ಸರ್ಕಾರ ಹೇಗೆ ಕಾರಣ, ವಾಜಪೇಯಿಯವರ ಕಾಲದಲ್ಲಿ ಇದೇನಾಯಿತು ಇತ್ಯಾದಿಗಳನ್ನು ಕಟ್ಟಿಕೊಡ್ತಾ ಹೇಳ್ತಾರೆ. 2019ರಿಂದ ಈಚೆಗೆ ಈ ಮತೀಯವಾದೀಕರಣ ಅದರ ಪರಾಕಾಷ್ಠೆ ತಲುಪಿದೆ. ಇದು ಯಾವ ಹಂತ ತಲುಪಿದೆ ಎಂದರೆ ಡಾರ್ವಿನ್ನ ವೈಜ್ಞಾನಿಕ ವಿಕಾಸವಾದ ಸಿದ್ಧಾಂತವನ್ನು ಸುಳ್ಳು ಎಂದು ಪ್ರತಿಪಾದಿಸಲಾಗುತ್ತೆ. ಎಲ್ಲಿ ಪ್ರತಿಪಾದಿಸಲಾಗುತ್ತೆ? ಬೀದಿಯಲ್ಲಲ್ಲ, ಬೀದಿಯಲ್ಲಲ್ಲ, ವಿಶ್ವವಿದ್ಯಾನಿಲಯ ತರಗತಿಗಳು. ಡಾರ್ವಿನ್ ಸಿದ್ಧಾಂತವನ್ನು ಬೋಧಿಸಬಾರದೆಂದು ಕೇಂದ್ರ ಸಚಿವರೇ ಪ್ರತಿಪಾದಿಸುತ್ತಾರೆ. ಚಾತುರ್ವರ್ಣ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಮತ್ತು ಪ್ರಕ್ಷೇಪ ಎಂದು ಹೇಳಲಾಗುವಂತಹ ಗ್ರಂಥಗಳನ್ನು ಪಠ್ಯಕ್ರಮದ ಭಾಗಗಳನ್ನಾಗಿ ಮಾಡಲಾಗಿದೆ. ಇತಿಹಾಸದ ತಿರುಚುವಿಕೆ ಈ ಹಿಂದೆ ಆದಿಬೀದಿಯಲ್ಲಿ ರಾಜಕೀಯ ಪ್ರಚಾರದ ಭಾಗವಾಗಿದೆ. ಇದು ನನ್ನ ಮಾತಾಡೋದಲ್ಲ, ಆದಿಬೀದಿಯಲ್ಲಿ ಪ್ರಚಾರದ ಭಾಗವಾಗಿದ್ದರೆ ಈಗ ಆ ಇತಿಹಾಸದ ತಿರುಚುವಿಕೆ ಅನ್ನೋದಿದೆಯಲ್ಲ, ಅದು ಒಂದು ಅಧಿಕೃತತೆ ಪಡೆದುಕೊಂಡು ಅದು ಪಠ್ಯ ಪುಸ್ತಕದ ಪಠ್ಯಕ್ರಮಕ್ಕೆ ಪ್ರವೇಶಿಸಬೇಕು. ನೀವು ಎಲ್ಲಿ ಈ ರೀತಿ ಚರಿತ್ರೆಯನ್ನು ಬೋಧಿಸುವುದರಿಂದ, ಈ ರೀತಿ ನೀವು ರಾಜಕೀಯವನ್ನು ಒಂದು ಸಿದ್ಧಾಂತವನ್ನು ಪಠ್ಯಕ್ರಮಕ್ಕೆ ಅಳವಡಿಸುವುದರಿಂದ ಸಮಾಜದಲ್ಲಿ ಏನೇನು ಅನಾಹುತಗಳಾಗುತ್ತೋ ಅದಕ್ಕೆಲ್ಲವೂ ಕೂಡ ತರಗತಿಗಳಲ್ಲಿ ಬೀಜ ಹಾಕುವಂಥ ಒಂದು ಕೆಲಸವನ್ನು, ತರಗತಿಯಲ್ಲಿ ಅವುಗಳಿಗೆಲ್ಲವೂ ಕೂಡ ನೀರೆಳೆದು ಪೋಷಿಸುವಂಥ ಒಂದು ಕೆಲಸವನ್ನು ಇವತ್ತು ಒಂದು ಶಿಕ್ಷಣ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಶ್ರೀಪಾದ ಭಟ್ ಅವರು ಹೇಳ್ತಾರೆ. ಹಿಂದೂ ಮುಸ್ಲಿಂ ವೈರತ್ವದ ಸಿದ್ಧಾಂತವು ಹಿಂದೂ ರಾಷ್ಟ್ರೀಯತೆಯ ಇತಿಹಾಸಕ್ಕೆ ತಳಹದಿಯಾಗಿದೆ. ಇದು ಈಗ ಪಠ್ಯಕ್ರಮದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಬರೆಯುತ್ತೆ. ಮಧ್ಯಯುಗೀನ ಕಾಲದಲ್ಲಿ ಮುಸ್ಲಿಂ ದೊರೆಗಳು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿದರು, ಆ ಕಾರಣಕ್ಕೆ ಹಿಂದೂ ನಾಗರಿಕತೆಗೆ ಹಿನ್ನಡೆಯಾಗಿದೆ ಎನ್ನುವಂಥ ರಾಜಕೀಯ ಕಥನ ಇದೆಲ್ಲ, ಇವತ್ತು ಅದು ರಾಜಕೀಯ ಸಂಕಟದ ಭಾಗ ಮಾತ್ರವಲ್ಲ, ಅದು ಇವತ್ತು ಅಕಾಡೆಮಿಕ್ ಟೆಕ್ಸ್ಟ್ನ ಭಾಗ ಅಲ್ಲ. ಅದು ಭಾಳ ಕಾಲದಿಂದಲೂ ಇದೆ, ಇಲ್ಲ ಅಂತ ಇಲ್ಲ. ಅದನ್ನು ಇವತ್ತು ಯಾವ ರೀತಿ ಮುನ್ನಡೆಗೆ ತರಲಾಗುತ್ತೆ ಅಂತಂದರೆ, ಇತಿಹಾಸದ ನಾವೆಲ್ಲ ಓದಿಕೊಂಡು ಬಂದಂಥ ಇತಿಹಾಸದ ಕೆಲವಾರು ಅಂಶಗಳನ್ನು ಸಂಪೂರ್ಣ ಬದಿಗಿಟ್ಟು ಇದನ್ನು ಮಾತ್ರ ಮುನ್ನೆಲೆಗೆ ತರುವಂಥದ್ದು. ಈಗಾಗಲೇ ಒಂದು 13 ಸಿನಿಮಾಗಳು ಈ ವಿಚಾರವಾಗಿ ಆಗಿದ್ದಾವೆ. ಇದು ಯಾವಾಗ ಈಗ ಆ ಸಿನಿಮಾ ಮಾಡ್ತಿದ್ದಾರಲ್ಲ, ಅವರೆಲ್ಲ ಯಾರು ಅಂತಂದರೆ ಈ ಅನಿಷ್ಟ ತರಗತಿಗೆ ಪ್ರವೇಶಿಸುವ ಮೊದಲು ಶಿಕ್ಷಣ ಪಡೆದವರು. ಈಗ ಈ ಶಿಕ್ಷಣ ಪಡೆದವರು ಮುಂದೆ ಸಿನಿಮಾ ರಂಗದಲ್ಲಿ ಎಂತೆಂಥ ಸಿನಿಮಾವನ್ನು ಮಾಡ್ಬೋದು, ಮತ್ತು ಎಂತೆಂಥ ಕೃತಿಗಳನ್ನು ಬರಿಬೋದು, ಈ ಸಮಾಜವನ್ನು ಯಾವ ರೀತಿಯಲ್ಲಿ ಅವರು ವಿಚಿತ್ರಗೊಳಿಸ್ಬೋದು ಅನ್ನೋದನ್ನು ಊಹಿಸಿದಾಗ ಭಯ ಆಗುತ್ತೆ. ಮತ್ತು ಯಾವ್ಯಾವ ಸತ್ಯಗಳನ್ನು ಮರೆಮಾಚ್ತಾರೆ ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ. ಬಾಬರ್ ಹೊರತುಪಡಿಸಿ ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಎಲ್ಲರೂ ಕೂಡ ಅವಿಭಜಿತ ಭಾರತದಲ್ಲಿ ಜನಿಸಿದ್ದರು, ಈ ದೇಶವನ್ನು ಬಿಟ್ಟು ಹೋಗಲಿಲ್ಲ ಎನ್ನುವ ಸತ್ಯವನ್ನು ಇವತ್ತು ಪಠ್ಯಕ್ರಮದಲ್ಲಿ ಮರೆಮಾಚಲಾಗ್ತಾ ಇದೆ. ಇದರ ಜೊತೆಗೆ ಮುಸ್ಲಿಂ ಇದು ಭಾಳ ನಮಗೆ ಎಲ್ಲರೂ ಕೂಡ ಭಾಳ ಜನಸಾಮಾನ್ಯರಿಗೆ ನೀವು ಭಾಳ ಸುಲಭವಾಗಿ ದಾಟಿಸಿಬಿಡ್ಬೋದು ಅನ್ನೋದು.
ಏನು ಅಂತಂದರೆ ಮುಸ್ಲಿಂ ದೊರೆಗಳು ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಸಂಪತ್ತನ್ನು ಲೂಟಿ ಮಾಡಿದರು ಎನ್ನುವ ಹಿಂದುತ್ವ ಇತಿಹಾಸವನ್ನು ಪ್ರಚಾರ ಮಾಡುವುದು, ಇದಕ್ಕೆ ಪಠ್ಯಕ್ರಮವನ್ನು ಬಳಸಿಕೊಳ್ಳುವಂಥದ್ದು. ಇದನ್ನು ನೈಜ ಇತಿಹಾಸಕಾರರು ಅರ್ಥೈಸಿದ ದೃಷ್ಟಿಕೋನ ಬೇರಾಗಿತ್ತು. ಇದಕ್ಕೆ ಇನ್ನೊಂದು ಈ ವಿಚಾರಕ್ಕೆ ಇನ್ನೊಂದು ಮುಖ ಇದೆ, ಇನ್ನೊಂದು ಆಯಾಮ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಿಡುವುದು. ಇದು ಇವತ್ತು ಇದೆಲ್ಲ ಸಮಾಜದಲ್ಲಿ ಇರಲಿಲ್ಲ ಅಂತಲ್ಲ, ಇದೆಲ್ಲ ಸಾರ್ವಜನಿಕ ಚರ್ಚೆಯ ಭಾಗವಾಗಿರಲಿಲ್ಲ ಅಂತಲ್ಲ, ಇದೆಲ್ಲ ರಾಜಕೀಯ ಸಂಕಟದ ಭಾಗವಾಗಿರಲಿಲ್ಲ ಅಂತಲ್ಲ. ಈ ಬೇರೆ ಬೇರೆ ಕಡೆ ಇರುವಂಥದ್ದು ಇವತ್ತು ಕ್ಯಾಂಪಸ್ನೊಳಗೆ ಪ್ರವೇಶಿಸುವಂಥದ್ದು ಮತ್ತು ಪಠ್ಯಕ್ರಮದಲ್ಲಿ ಪ್ರವೇಶಿಸುವಂಥದ್ದು, ತರಗತಿಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಮತ್ತು ನೀವು ಇತಿಹಾಸವನ್ನು ಓದುವುದು ಅಂತಂದರೆ ಇಂಥ ಅಂಶಗಳನ್ನು ಮಾತ್ರ ಓದುವುದು ಅನ್ನುವ ರೀತಿಯಲ್ಲಿ ಇಡೀ ಪಠ್ಯಕ್ರಮವನ್ನು ಬದಲಿಸುವಂಥ ಕೆಲಸ ಏನಾಗುತ್ತೆ. ಆ ಕಡೆ ಸೈನ್ಸಲ್ಲಿ ನೀವು ಸೈನ್ಸನ್ನು ಬಿಟ್ಟು ಏನೇನೋ ತಿಳ್ಕೋದು, ಈ ಕಡೆ ನೀವು ಮಾನವಿಕ ಅಂತ ನಾವು ಯಾವನ್ನ ಹೇಳ್ತೇವೆ ಅಥವಾ ಸಮಾಜ ವಿಜ್ಞಾನ ಅಂತ ನಾವೇನು ಹೇಳ್ತೇವೆ, ಆ ಕಡೆ ಸೈನ್ಸನ್ನು ಬಳಸಿಕೊಂಡು ಅಥವಾ ವಿಜ್ಞಾನಗಳನ್ನು ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ತಲುಪುವಂಥದ್ದು, ಈ ರೀತಿ ಸಮಾಜ ವಿಜ್ಞಾನವನ್ನು ಮತ್ತು ಮಾನವಿಕಗಳನ್ನು ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ತಲುಪಿಸುವಂಥದ್ದು. ಈ ಒಂದು ಏನು ಬದಲಾವಣೆ, ಈ ಒಂದು ಪರಿವರ್ತನೆ ಏನಿದೆ ಇದು, ಅಥವಾ ಈ ರೀತಿಯ ಒಂದು ಟ್ರೆಂಡ್ ಏನಿದೆ ಇದು ನಾವು 1991ರ ನಂತರದ ಭಾರತದ ಉನ್ನತ ಶಿಕ್ಷಣ ರಂಗದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ದೊಡ್ಡ ವಿಷಾದದಿಂದ ದಾಖಲಿಸಬೇಕಾದಂಥ ಸಂಗತಿ ಅನ್ನುವಂಥದ್ದು ಕಾಣ್ತದೆ. ಆ ನಂತರ ಎಲಿಟೈಸೇಷನ್ ಅಂದರೆ ಹೇಗೆ ಈ ಖಾಸಗೀಕರಣದ ಜೊತೆಗೇನೆ ಇದು ಕೇವಲ ಶಿಕ್ಷಣ ಅನ್ನುವಂಥದ್ದು ಉಳ್ಳವರು ಸೊತ್ತಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾರೆ. ಇಲ್ಲಿ ನೋಡಿ, ಇನ್ನೊಂದು ಕಡೆ ಬರೀತಾರೆ, ಈ ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ಇಂದಿಗೂ ಪ್ರತಿಷ್ಠಿತರ ಶಿಕ್ಷಣವಾಗಿರುವುದು ಇಲ್ಲಿನ ವೈರುಧ್ಯ. ಇದು ಉಳ್ಳವರು ಮತ್ತು ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೀತಿರುವುದು. ಇಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಅರ್ಹತೆ ಗಳಿಸಲು ಅತ್ಯಂತ ದುಬಾರಿ ಶುಲ್ಕದ ಕೋಚಿಂಗ್ ಕೇಂದ್ರಗಳಲ್ಲಿ ತರಬೇತಿ ಪಡೆಯಲು ಸೂಕ್ತ ಅವಕಾಶಗಳಿಲ್ಲದೆ ಬಹುಪಾಲು ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ವಿದ್ಯಾರ್ಥಿಗಳ ತೆರಗಡೆ ಆಗುವುದಿಲ್ಲ. ಅಂದರೆ ನೀವು ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಕೇವಲ ಬರಬರ್ತಾ ಅದನ್ನು ಕೇವಲ ಒಂದು ವರ್ಗಕ್ಕೆ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮೀಸಲಿಡಲಾಗುತ್ತೆ, ಇದು ಮೀಸಲಾತಿಯ ಇನ್ನೊಂದು ಆಯಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು. ಯಾಕಂದರೆ ನೀವು ಆ ವ್ಯವಸ್ಥೆಯಲ್ಲಿ ಹೋಗಿ ಆ ರೀತಿಯ ಕೋಚಿಂಗ್ ಪಡೆದು ಆ ರೀತಿ 24 ಗಂಟೆ ನೀವು ಏನು ಉಸಿರು ಆಡಲಿಕ್ಕೂ ಟೈಮಲ್ಲದೆ ಓದಿದರೆ ಮಾತ್ರ ನೀವು ಆ ಪರೀಕ್ಷೆ ಪಾಸಾಗಿ ನೀವು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ನೀವು ಹಿಂದುಳಿದು ಬಿಡ್ತೀರಿ. ಸೊ ಬೇರೆ ಬೇರೆ ರೀತಿಯಲ್ಲಿ ಒಂದು ಇಡೀ ವರ್ಗವನ್ನು ನಾವು ಶಿಕ್ಷಣದಿಂದ ವಂಚಿತರಾಗತಕ್ಕಂತಹ ಒಂದು ಸನ್ನಿವೇಶವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶಿಕ್ಷಣವನ್ನು ನೀವು ಹೊಂದಿದರೆ ಮಾತ್ರ, ಅಥವಾ ನೀವು ದುಬಾರಿ ಶುಲ್ಕವನ್ನು ಕೊಟ್ಟು ಶಾಲೆಯಲ್ಲಿ ಶಿಕ್ಷಣ ಪಡೆದರೆ ಮಾತ್ರ ನಿಮಗೆ ಆ ಖಾಸಗಿ ಏನು ಸಂಸ್ಥೆಗಳಿದ್ದೇವೆ ಅಲ್ಲಿಗೆ ಪ್ರವೇಶ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ನಿಮಗೆ ಅಕಸ್ಮಾತ್ ಆಗಿ ಖಾಸಗಿ ಶಾಲೆಗೆ ಒಬ್ಬರು ಈ ವರ್ಗದಿಂದ ಹೋಗಬೇಕು ಅಂದರೂ ಕೂಡ ಅದು ಸಾಧ್ಯ ಆಗುತ್ತೆ. ಈ ರೀತಿ ಒಂಥರ ಎಕ್ಸ್ಕ್ಲೂಷನರಿ ಟ್ರೆಂಡ್, ಎಕ್ಸ್ಕ್ಲೂಷನ್, ಈ ಏನು ಕಮ್ಯುನಲೈಸೇಷನ್, ಪ್ರೈವೇಟೈಸೇಷನ್ನ ಜೊತೆಗೆ ಈ ರೀತಿಯ ಒಂಥರ ಎಕ್ಸ್ಕ್ಲೂಷನ್ ಅಂದರೆ ಹೊರಗಿಡುವಿಕೆಯ ಪ್ರಕ್ರಿಯೆ ನಿರಂತರವಾಗಿ ಶಿಕ್ಷಣದಲ್ಲಿ ಆಗ್ತಾ ಇರತಕ್ಕಂಥದ್ದು. ಕೊನೆಯದಾಗಿ ಸೆಂಟ್ರಲೈಸೇಷನ್. ನೋಡಿ, ಈ ಉನ್ನತ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರ. ಆನಂತರ ಅದನ್ನು ಸಮವರ್ತಿ ಪಟ್ಟಿಗೆ ಹಾಕಲಾಯಿತು. ಇವತ್ತು ಬರಬರ್ತಾ ಆ ಇಡೀ ಉನ್ನತ ಶಿಕ್ಷಣವನ್ನು ಕೇಂದ್ರ ಸರ್ಕಾರನೇ ನಿರ್ಣಯಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನೀವು ಆ ಯು ಜಿ ಸಿಯ ಬದಲು ಇನ್ಯಾವುದೋ ಒಂದು ಸಂಸ್ಥೆ ಅದನ್ನು ಈಗ ಟೇಕ್ ಓವರ್ ಮಾಡುವಂಥ ಹಂತದಲ್ಲಿದೆ. ಅದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಪಠ್ಯಕ್ರಮ ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಶಾಲಾ ಕಾಲೇಜಿನಲ್ಲಿ ರಿಕ್ರೂಟ್ಮೆಂಟ್ ಹೇಗಾಗಬೇಕು ಅಂತ ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಯಾರ್ದು ಪ್ರಾಂಶುಪಾಲರ ನೇಮಕಾತಿ, ಡಿಸಿಗಳ ನೇಮಕಾತಿ ಹೇಗಾಗಬೇಕು ಅಂತ ನಿರ್ಣಯಿಸುತ್ತೆ. ಮತ್ತು ಇತ್ತೀಚೆಗೆ ಬಂದಂಥ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆ ಈ ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ UGC ಅಂದರೆ ಅದು ಕೇವಲ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನಷ್ಟೇ, ನಿಯಮಾವಳಿಗಳನ್ನಲ್ಲ, ಮಾರ್ಗದರ್ಶಿ ಸೂತ್ರಗಳನ್ನು ಮೇಲಿಂದ ಹೇಳಿ ಇದು ಈ ರೀತಿ ಎಲ್ಲ ಇದ್ರೆ ಒಳ್ಳೆಯದು, ಇದನ್ನು ನೀವು ಬೇಕಾದಾಗ ಅಳವಡಿಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇರ್ತಿತ್ತು. ಈಗ ಬರಬರ್ತಾ UGC ಅನ್ನೋದು ನೇರವಾಗಿ ನಿರ್ಬಂಧಗಳನ್ನು ಹೇರುವಂಥ ಹಂತಕ್ಕೆ ಹೋಗಿದೆ. ಈ ಪರಿವರ್ತನೆ ಇದೆಯಲ್ಲ, ಇದು ನಮ್ಮ ಕೇವಲ ವಿಶ್ವವಿದ್ಯಾಲಯಗಳ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಮಾತ್ರ ಅಲ್ಲ, ಇದು ನಮ್ಮ ಇಡೀ ಒಕ್ಕೂಟ ವ್ಯವಸ್ಥೆಯ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಅನ್ನುವಂಥದ್ದು.
ಸೊ ಇದು ಈ ಸೆಂಟ್ರಲೈಸೇಷನ್, ಒಂದು ದೇಶ ಮತ್ತು ಒಂದು ಅನ್ನೋದರಲ್ಲಿ ಈಗ ಒಂದು ದೇಶ ಮತ್ತು ಒಂದೇ ಪರಿಕಲ್ಪನೆ ವಿಶ್ವವಿದ್ಯಾನಿಲಯಗಳು, ಒಂದೇ ಪರಿಕಲ್ಪನೆಯ ಪಠ್ಯಕ್ರಮಗಳು ಅನ್ನುವ ಹಂತಕ್ಕೆ ಉನ್ನತ ಶಿಕ್ಷಣ ಇದೇ ರೀತಿ ಮುಂದುವರಿದರೆ ಜಾರಿ ಬಿಡ್ಬೋದು ಅನ್ನುವಂಥ ಒಂದು ಅಪಾಯದ ಮುನ್ಸೂಚನೆಯನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕಾಣಬಹುದಾಗಿದೆ. ಈ ರೀತಿ ಪ್ರೈವೇಟೈಸೇಷನ್, ಸೆಂಟ್ರಲೈಸೇಷನ್, ಕಮ್ಯುನಲೈಸೇಷನ್, ಏಟೈಸೇಷನ್, ಈ 4 ಬ್ರಾಡ್ ಆದಂತಹ ಟ್ರೆಂಡ್ಗಳು ಅಥವಾ ಬಹಳ ಸ್ಥೂಲವಾದಂತಹ ಪರಿವರ್ತನೆಗಳನ್ನು ಉದಾರೀಕರಣೋತ್ತರ ಭಾರತದ ಉನ್ನತ ಶಿಕ್ಷಣ ರಂಗ ಕಾಣ್ತಾ ಇದೆ. ಈ ಟ್ರೆಂಡ್ಗಳು, ಈ ಪರಿವರ್ತನೆ ಇದೇ ರೀತಿ ಮುಂದುವರೆದರೆ ವಿಶ್ವವಿದ್ಯಾನಿಲಯಗಳು ಅಂತ ಕರೆಯಬಲ್ಲಂತಹ ಸಂಸ್ಥೆಗಳನ್ನು ಈ ದೇಶ ಕಳೆದುಕೊಳ್ಳುತ್ತೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಇರ್ತವೆ. ಮತ್ತು ಉನ್ನತ ಶಿಕ್ಷಣ ಅಂದರೆ ಆ ಉನ್ನತ ಶಿಕ್ಷಣದಲ್ಲಿ ಉನ್ನತವಾದದ್ದು ಏನು ಎನ್ನುವುದರ ಬಗ್ಗೆ ಒಂದು ನಿಜವಾದ ಜಿಜ್ಞಾಸೆ ಪ್ರಾರಂಭ ಆಗಬೇಕಾಗಿದೆ. ಏನು ಉನ್ನತ ಅಂದರೆ ಏನು? ಉನ್ನತ ಶಿಕ್ಷಣ ಅದು ಉನ್ನತ. ಏನದು ಉನ್ನತ ಶಿಕ್ಷಣ ಅಂತ ಅಂದರೆ, ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿರತಕ್ಕಂತಹ ಉನ್ನತ ಅನ್ನೋ ಪದದ ಔಚಿತ್ಯ ಮತ್ತು ಅರ್ಥ ಏನು ಅನ್ನೋದರ ಬಗ್ಗೆ ಇಡೀ ದೇಶ ಗಂಭೀರವಾಗಿ ಯೋಚಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಈ ಪುಸ್ತಕ ಅಂತಿಮವಾಗಿ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಸುದೀರ್ಘವಾಗಿ ಮಾತಾಡಿದ್ದೇನೆ. ನನ್ನ ಮಾತನ್ನು ಇಷ್ಟೊತ್ತು ಕೇಳಿದ್ದಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.